ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗಿ. ಸ್ವ ಆತ್ಮದ ಅಧ್ಯಯನವೇ ಆಧ್ಯಾತ್ಮವಾಗಿದೆ. ಪ್ರತಿನಿತ್ಯ ಆಧ್ಯಾತ್ಮ ಚಿಂತನೆಗೆ ಸ್ವಲ್ಪ ಸಮಯ ಮೀಸಲು ಇಡಬೇಕು. ಆಗ ಮಾತ್ರ ಭಗವಂತನ ಕೃಪೆಯಿಂದ ಆತ್ಮ ಶುದ್ಧೀಕರಣ ಆಗುತ್ತದೆ ಎಂದು ಸಂಚಾಲಕಿ ಶೋಭಕ್ಕನವರು ಹೇಳಿದರು. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಕುಷ್ಟಗಿ ಪಟ್ಟಣ ಶಾಖೆಯ ಸಭಾಭವನದಲ್ಲಿ ಗುರುವಾರ ಹಮ್ಮಿಕೊಂಡಿದ್ದ ಬ್ರಹ್ಮ ಭೋಜನ ಚಿಂತನಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಇಂದು ಸಾಕಷ್ಟು ನಮ್ಮ ಮನೆಯೊಳಗೆ ಹಾಗೂ ಹೊರಗೆ ಗೊಂದಲಗಳು ಉದ್ಭವಿಸಿ ನಮ್ಮ ಮನಸ್ಸು ಕಲುಷಿತಗೊಳ್ಳುತ್ತಿದೆ. ನಾವು ಹುಡುಕುತ್ತಿರುವ ಎಲ್ಲ ಜ್ಞಾನ, ಸೃಜನಶೀಲತೆ, ಸಂತೋಷ ಮತ್ತು ಸುರಕ್ಷತೆಯು ನಮ್ಮೊಳಗೆ ಅಡಕವಾಗಿದೆ. ನಮ್ಮ ಅಸ್ತಿತ್ವದ ಮೂಲವೇ ಆಗಿದೆ. ಅದನ್ನು ಅರಿಯುವ ಪ್ರಯತ್ನ ನಮ್ಮಿಂದ ನಡೆಯಬೇಕಿದೆ. ಇದಕ್ಕೆ ಪ್ರಜಾಪಿತ ಈಶ್ವರಿ ವಿಶ್ವವಿದ್ಯಾಲಯ ಪ್ರತಿನಿತ್ಯ ಸತ್ಸಂಗ ಮೂಲಕ ಸೂಕ್ತ ಮಾರ್ಗದರ್ಶನ ನೀಡುತ್ತದೆ ಎಂದರು. ಇದೇ ವೇಳೆ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಪತ್ರಕರ್ತ ಮಂಜುನಾಥ್ ಮಹಾಲಿಂಗಪುರ ಅವರನ್ನು ಈಶ್ವರಿ ವಿಶ್ವವಿದ್ಯಾಲಯ ವತಿಯಿಂದ ಗೌರವಿಸಲಾಯಿತು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ನಿವೃತ್ತ ಉಪನಿರ್ದೇಶಕ HYET ಯವರ ಹಾಗೂ ಪತ್ರಕರ್ತ ಮುಖೇಶ್ ನಿಲಗಲ್ ಅವರು ಮಾತನಾಡಿದರು. ಈಶ್ವರಿ ವಿದ್ಯಾಲಯದ ಕುಷ್ಟಗಿ ಶಾಖೆಯ ಸಹ ಸಂಚಾಲಕಿ ಲಲಿತಕ್ಕನವರು ಹಾಗೂ ಇತರರು ಉಪಸ್ಥಿತರಿದ್ದರು. ಬಳಿಕ ಸಾಮೂಹಿಕ ಬ್ರಹ್ಮ ಭೋಜನ ನಡೆಯಿತು.
ಫಸ್ಟು ತಿನ್ನುತ್ತೆ. ತಿಂದ ಮೇಲೆ ಆ ಬೇಟೆನ ಎಳ್ಕೊಂಡು ಸರಿ ಹೋಗ್ತಾರಲ್ಲ, ಅಲ್ಲೇ ಬಿಡ್ತಾರೆ. ಯಾವ ಸಣ್ಣ ಪ್ರಾಣಿಗಳು ತಿನ್ಕೊಂಡು ಹೊಟ್ಟೆ ತುಂಬಿಸ್ಕೊಳ್ಳಿ ಅಂತ ಅದೇ ಮಾಡುತ್ತದು. ಆಗ ಈ ಕಡೆ ಕಾಡು ಪ್ರಾಣಿಗಳಿಗಿಂತ ಹೆಚ್ಚಾಗಿ ಯಾವುದಲ್ಲಿದೆ, ಅದಕ್ಕೆ ಅದು ಏನು ಮಾಡಿದ್ರು, ನಾವೆಲ್ಲ ಪ್ರಾಣಿಗಳಲ್ಲಿ ನೀನೇ ನಮಗೇನಪ್ಪ ನೀನು ಬೆಳೆದಿ ನಮ್ಮನ್ನು ಬೆಳೆಸ್ತಿ, ನೀನು ಉಳಿದೆ ನಮ್ಮನ್ನು ಉಳಿಸ್ದೆ ಅಂತ ಈ ಥರ ಪಾಲನೆ ಕೂಡ ಅದಕ್ಕೆ. ಅದಕ್ಕೆ ನಮಗೆ ಪಾಲಕ ವಾಕ್ಯ ನಡ್ಬಾರ ಪಾಲಕ ಒಂದು ರಾಜ್ಯ ಒಂದು ಹೆಸರಿದೆ. ಎಲ್ಲ ಪ್ರಾಣಿಗಳಲ್ಲೂ ಒಂದು ವಿಶೇಷ ಗುಣ ಏನಿಲ್ಲ ಅಂತಂದ್ರೆ ಅದಕ್ಕೆ ಎಸ್ಪೆಷಲಿ ರಾಜ ಅನ್ನೋದಕ್ಕೆ ಕಾರಣ. ಹಾಗೆ ನಮ್ಮ ಜನರ ಇವರು ಶುಭವೇ ಹೇಳುತ್ತೆ. ಪ್ರತಿದಿನ ನಾವು ಸಹಿತ ನಮ್ಮ ಬಗ್ಗೆ ನಾವು ಶುಭ ಸಂಕಲ್ಪ, ಸಮಾಜಕ್ಕೂ ಪ್ರಕೃತಿಗೂ ಇತರೆ ಜೀವಿಗಳಿಗೂ ನಾವೇನು ಮಾಡಬೇಕು, ಒಳ್ಳೆಯ ಸಂಕಲ್ಪವನ್ನ ಮಾಡೋಣ. ಇದು ಈಶ್ವರಿಯ ಶಿಕ್ಷಣ, ಭಗವಂತನ ನಾನು. ಇದನ್ನು ನಾವು ಕೇಳಿದ್ದನ್ನು ಸ್ವಲ್ಪ ಉಂಟು ಗಂಟೆಗೆ 1 ನಿಮಿಷದಲ್ಲಿ 24 ನಿಮಿಷರಾಗಿ ಒಂದು 10 ನಿಮಿಷ ಆದರೂ ಸಹಿತ ನಾವು ಲೋಕಾನ ಸಮಸ್ತ ಸುಳ್ಳು ಹೊರತು ಅನ್ನುವಂಥ ಸದ್ಭಾವನೆಯ ಪ್ರತಿದಿನ ಇತರರಿಗೆ ಎಷ್ಟು ಶುಭ ಸಂಕಲ್ಪ ಮಾಡ್ತೀವಿ ಅದು ಇತರರಿಗೆ ಏನಾಗುತ್ತೆ, ಅದು ಯಾರಿಗೆ ನಮಗೆ. ನಾನು ಇತರನ್ನೆಲ್ಲ ಒಳ್ಳೆಯದೇ ಬರಬೇಕಂದ್ರೆ ನಾವೇನು ಮಾಡಬೇಕು, ಒಳ್ಳೆಯದೇ ಮಾಡಬೇಕು. ಒಳ್ಳೆಯದು ಏನು ಮಾಡಬೇಕು, ಒಳ್ಳೆಯದನ್ನು ಕೊಡೋಕೆ ನನಗೆ ಇಲ್ಲದೆ ಏನು ದುಡ್ಡು ಕೊಡೋಣ ಅಂತ ದುಡ್ಡಿಲ್ಲ, ಇನ್ನೊಂದು ಕೊಡೋಣ ಅಂತ ಆಗೋದಿಲ್ಲ, ಏನು ಕೊಡ್ತಿದ್ರು ಪರವಾಗಿಲ್ಲ. ಒಳ್ಳೆಯ ಸಂಕಲ್ಪ, ಒಳ್ಳೆಯ ಆಲೋಚನೆ, ಒಳ್ಳೆಯ ಯೋಚನೆ, ಒಳ್ಳೆಯ ವಿಚಾರ ಮಾಡಿದ್ದು ಸಾಕು. ಅದು ವಿಚಾರ ನಮಗೆ ಕಾರಣ ಆಗ್ತದೆ. ಅದುವೇ ಪುಣ್ಯ. ಪುಣ್ಯ ಅಂದ್ರೆ ಮತ್ತೇನಲ್ಲ, ಪುಣ್ಯ ಶಬ್ದ ಬಳಸ್ತೀವಿ. ಪುಣ್ಯ ಹೇಗೆ ಕೆಲಸ ಮಾಡುತ್ತೆ, ಅಸಂಭವನ ದುಡ್ಡು ಏನು ಕೆಲಸ ಮಾಡುತ್ತೆ, ಸಂಭವ ಇರೋದಕ್ಕೆ ಮಾತ್ರ ಸಂಭವ ಮಾಡೋದು ದುಡ್ಡು. ಅಸಂಭವವನ್ನು ಸಂಭವ ಮಾಡೋದು ಯಾವುದು ಯಾವುದು ಹೇಳಿ, ನಾವು ಮಾಡಿದ ಪುಣ್ಯ. ಈಗ ಡಾಕ್ಟರ್ ಹತ್ರ ಹೋಗ್ತೀವಿ, ಆರಾಮಿಲ್ಲ, ನಮಗೆ ದುಡ್ಡಿದೆ, ನಾವು ಅಪೋಲೋ ಆಸ್ಪತ್ರೆಗೆ ಹೋದ್ವಿ, ಇಲ್ಲ ಯಾವುದು ಜಯದೇವ ಹೋದ್ವಿ, ಮಣಿಪಾಲ ಜಯದೇವ ಹೋದ್ವಿ, ಯಾವುದೋ ದೊಡ್ಡ ಪ್ರತಿಷ್ಠಿತ ಆಸ್ಪತ್ರೆಗೆ ಹೋದ್ವಿ ಅಂತ ತಿಳ್ಕೊಳ್ಳಿ. ದುಡ್ಡಿದ್ರೆ ಅದಕ್ಕೆ ನಾವು AC ತಗೊಂಡ್ವಿ. ದುಡ್ಡು ನಂಗೆ ಅಲ್ವೇ ಸಂಭವನೆಗೂ ಕರ್ಕೊಂಡು ಹೋಯ್ತು. ಆದರೆ ಡಾಕ್ಟರ್ ಹೇಳಿದ್ರು ಭಾಳ ಕ್ರಿಟಿಕಲ್ ಇದೆ, ಸಿಚುವೇಶನ್ ಏನಿದೆ ಭಾಳ ಕ್ರಿಟಿಕಲ್ ಇದೆ, ಯಾರು ಉಳಿಸ್ಬೇಕು, ದೇವರೇ ಉಳಿಸ್ಬೇಕು. ಡಾಕ್ಟರ್ ಹೇಳ್ತಾರೆ ನೋಡ್ರಿ, ನಾವು 24 ಗಂಟೆ ಏನು ಹೇಳಲ್ಲ, ಆಮೇಲೆ ದೇವರು ಮುಂಚೆ ಹೇಳ್ತಾರೆ ಅಲ್ವಾ. ಆದರೆ ನೋಡಿ ಅಕಸ್ಮಾತ್ 24 ಗಂಟೆಗಿಂತ ಮುಂಚೆ ಆ ಮನುಷ್ಯ ಎದ್ದು ಬಿಟ್ಟರೆ ಏನಂತ ಡಾಕ್ಟ್ರೆ ಏನು ಮಿರಾಕಲ್ ಇದು, ಏನಿದು ಸಂಭವ, ಹೇಗೆ ಸಂಭವ ಆಯಿತು, ಹೇಗೆ ಸಂಭವ ಆಯಿತು, ದೇವರು ಬಂದಿಲ್ಲ, ನೀವು ಮಾಡಿದ ಪುಣ್ಯ, ನೀವು 16 ಜನ ಕರೆಸಿದ ಹಾರೈಕೆ, ನೀವು 16 ಜನಕ್ಕೆ ಏನು ಮಾಡಿದ್ರೆ ಒಳ್ಳೆಯದು. ಅದೊಂದು ನಿಮ್ಗೆ ಎದುರಿಗೆ ಹೇಳ್ಬೇಕಂತಿಲ್ಲ, ಆದರೆ ಮನುಷ್ಯರು ಹೇಳಿರ್ತಾರಲ್ಲ, ಅದು ಈಗ ಏನು ಮಾಡಿರುತ್ತೆ, ಅದಕ್ಕೆ ಅಸಂಭವಗಳನ್ನು ಸಂಭವ ಮಾಡೋದು ಇದ್ದಾಗ ನಾವು ಮಾಡಿದ್ದಕ್ಕಿಂತ ಶ್ರೇಷ್ಠ. ಅದಕ್ಕೆ ದಿನದಲ್ಲಿ 10 ನಿಮಿಷ ಯಾವ ಟೈಮಲ್ಲಿ ಅದು ಮಾಡಿ, ಆಮೇಲೆ ಮಾಡ್ತೀನಿ ಬೆಳಗ್ಗೆ ಸಾಯಂಕಾಲ ಮಲಗಬೇಕಾದ್ರೆ ಮಾಡ್ತೀನಿ ಮಾಡಲ್ಲ. ಸಂಕಲ್ಪ ಬಂದಾಗೆ ಒಂದು 10 ನಿಮಿಷ ಕೂತ್ಕೊಂಡು